ಬ್ಯಾನ್ ಆಗಿಲ್ಲ. ನಮ್ಮ ಆಯುರ್ವೇದಿಕದಲ್ಲಿ ಇದು ಒಂದು ಹಿರೇಮದ್ದು ಅಂತಾರೆ ಇದಕ್ಕೆ. ಮೊದಲಿನ ಜನ ಎಲ್ಲ ಇದು ಟಾರ್ಗೆಟ್ ಅಂತ ಡ್ರಾಪ್ಸು. ಇದು ಬಾಡಿ ಹೀಟನ್ನು ರಿಡ್ಯೂಸ್ ಮಾಡುತ್ತೆ. ಅಂಗಾಲು ಉರಿ, ಪಾದ ಉರಿ ಬರೋದಿಲ್ಲ, ತುಟಿ ಹೊಡೆಯೋದಿಲ್ಲ. ಶಿಕಾಕಾಯಿ, ದಾಸವಾಳ, ಅಂಟ್ವಾಳಕಾಯಿ, ಮೆಂತೆ, ಆ ಥರ ಸುಮಾರು ಪ್ರಾಡಕ್ಟ್ ಇದೆ. ಹೇರ್ ವಾಶ್ ಮಾಡ್ಕೊಂಡವ್ರಿಗಾಗಲಿ ಯಾರಾದರೂ ಕುಡಿಬೋದು. ಯಾವುದೇ ಅಲರ್ಜಿ ಪ್ರಾಬ್ಲಮ್. ಹಸಿ ಅರಿಶಿನದ್ದು ಎಕ್ಸ್ಟ್ರಾಕ್ಟು ವಿತ್ ಕೇಸರ್ ಇರುತ್ತೆ ಇದರಲ್ಲಿ. ಅಲೋಯಿ ಡೈಜೆಸ್ಟ್ ಅಂತ. ಇದು ಒಂದು ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಪಿತ್ತ, ಎದೆ ಉರಿ, ಹುಳಿತೆಗೆ ಬರೋದು, ಹೊಟ್ಟೆ ನೋವು ಎಲ್ಲ ಕಡಿಮೆ ಆಗುತ್ತೆ ಮೇಡಮ್. ಇದು ರಾತ್ರಿ ಊಟದ ನಂತರ ಒಂದು ಗ್ಲಾಸ್ ನೀರಿಗೆ ಒಂದು 3-4 ಡ್ರಾಪ್ ಹಾಕ್ಕೊಂಡು ಕುಡಿಬೇಕು. ಬೆಳಿಗ್ಗೆದ ಮೇಲೆ ಮೋಷನ್ ಕ್ಲಿಯರ್ ಆಗುತ್ತೆ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಕಂಪ್ಲೀಟ್ಲಿ ಹೋಗುತ್ತೆ, ಡೈಜೆಷನ್ ಆಗುತ್ತೆ. ಇದರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕಾಗಿ. ಪ್ಯೂರ್ ಹೆನ್ನ ಪೌಡ್ರ್ ಇದೆ ಮೇಡಮ್. ಇದು ತಲೆಗೆ ಹಚ್ಕೊಳ್ಳೋದು. ನಿಮಗೆ ಕೂದಲ ತಂಪಾಗುತ್ತೆ. ತಲೆಗೆ ಹಚ್ಕೊಳ್ಳೋದ್ರಿಂದ ಭಾರಿ ಒಳ್ಳೆಯದಿದು. ಕೂದಲ ಉದುರೋದು, ಡ್ಯಾಂಡ್ರಫು ಕಡಿಮೆ ಆಗುತ್ತೆ. ಆಮೇಲೆ ಅದೇ ರೀತಿ ಇಂಡಿಗೋ ಪೌಡರ್ ಅಂತಿದೆ. ಇದು ತಲೆ ಕೂದಲು ಕಪ್ಪಾಗೋದು. ಫಸ್ಟು ಡೇ ಹೆನ್ನ ಹಾಕಬೇಕು, ನೆಕ್ಸ್ಟ್ ಡೇ ಇಂಡಿಗೋ ಹಾಕೋದ್ರಿಂದ ನ್ಯಾಚುರಲ್ಲಾಗಿ ನಿಮಗೆ ಕೂದಲ ಕಪ್ಪಾಗುತ್ತೆ. ಯಾವುದೇ ಕೆಮಿಕಲ್ ಇರಲ್ಲ, ಯಾವುದೇ ಸ್ಕಿನ್ಗೆ ತಾಗಿದರೆ ಏನೂ ಅಪಾಯ ಇಲ್ಲ. ಈಗ ಕೆಲವೊಂದಿಷ್ಟು ಜನ ಹೇರ್ ಡೈ ಯೂಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡೋದ್ರಿಂದ ರಿಯಾಕ್ಷನ್ ಆಗುತ್ತೆ, ಕ್ಯಾನ್ಸರ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನ್ಯಾಚುರಲ್ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು ಎಲ್ಲರೂ. ಇಂಡಿಗೋ ಪೌಡರ್. ಇದು ಮೋರಿಂಗ ಪೌಡ್ರು. ಇದು ಎಲ್ಲ ಥರ ಟಾನಿಕ್. ಇದು ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ಮಂಡಿ ನೋವು ಬರೋದಿಲ್ಲ. ಎಲ್ಲ ಥರ ವಿಟಮಿನ್ಸು, ಪ್ರೋಟೀನ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಆಮೇಲೆ ಅಶ್ವಗಂಧ ಪೌಡರ್ ಅಂತಿದೆ. ಇದು ಹಾಲಲ್ಲಿ ಹಾಕಿ ಕುಡಿಯೋದು. ಇದು ಒಂಥರ ಟಾನಿಕ್, ಮಂಡಿ ನೋವು ಬರಲ್ಲ ಇದಕ್ಕೆ. ಇದು ಗ್ಯಾಸ್ಟ್ರಿಕ್, ಅಸಿಡಿಟಿ ಆಗಂಗಿಲ್ಲ, ವೀಕ್ನೆಸ್ ಎಲ್ಲ ಕಡಿಮೆ ಆಗುತ್ತೆ. ನರ್ವಸ್ ವೀಕ್ನೆಸ್ಸಿಗೆ ನಂಬರ್ ಸೂಪರ್ ಪೌಡರ್ ಇದು. ಅಶ್ವಗಂಧ ಇಲ್ಲ ಮೇಡಮ್, ಇಲ್ಲ. ಯಾರು ಹೇಳಿದರು? ಅಶ್ವಗಂಧ ಬ್ಯಾನ್ ಆಗಿಲ್ಲ. ನಮ್ಮ ಆಯುರ್ವೇದಿಕದಲ್ಲಿ ಇದು ಒಂದು ಹಿರೇಮದ್ದು ಅಂತಾರೆ ಇದಕ್ಕೆ. ಮೊದಲಿನ ಜನ ಎಲ್ಲ ಇದ್ರ ಅದ್ಭುತ ರೆಮಿಡಿ ಇದು. ಅಶ್ವಗಂಧ ಪ್ರತಿಯೊಂದಕ್ಕೂ ರಾಮಬಾಣ. ಅಶ್ವಗಂಧ ಪೌಡರು, ಅಶ್ವಗಂಧ ಬೇರ್ ಅಂತ ಬರುತ್ತೆ, ಆ ಬೇರ್ನಿಂದ ಮಾಡಿದಂಥ ಪೌಡರ್ ಇದು. ಇದು ಪ್ರತಿಯೊಬ್ಬರು ಎಲೆಯನ್ನು ಬಳಸಬಾರ್ದು, ಬೇರ್ನಿಂದ ಪೌಡರ್ ಬಳಸಬೇಕು. ಪೌಡರನ್ನು ಹಾಲಲ್ಲಿ ಹಾಕಿ ಕುಡಿಬೋದು. ಅದು ಎಲೆ ಬಳಸಬಾರ್ದು. ಎಲೆ ಬ್ಯಾನ್ ಆಗಿರುತ್ತೆ. ಅದಕ್ಕೆ ವಿಷ. ಅದು ಎಲೆ ಬಳಸಬಾರ್ದು, ಬೇರನ್ನು ಬಳಸಬೇಕು. ಅಶ್ವಗಂಧ. ಹೌದು. ನಮಸ್ಕಾರ ಮೇಡಮ್. ನಾವು ಹುಬ್ಬಳ್ಳಿಯಿಂದ ಬಂದಿರೋದು. ವೇದಗಿರಿ ಫಾರ್ಮಾಸ್ಯೂಟಿಕಲ್ ಅಂತ. ನಮ್ಮದೊಂದು ಪ್ರಾಡಕ್ಟ್ ಇದೆ. ಇದು ಟಾರ್ಗೆಟ್ ಅಂತ ಡ್ರಾಪ್ಸು. ಇದನ್ನು 1 ಡ್ರಾಪು ಕೈಯೇ ಉಜ್ಜಿ ಸ್ಮೆಲ್ ಮಾಡೋದ್ರಿಂದ ಕಫ, ಕೆಮ್ಮು, ನೆಗಡಿ, ತಲೆನೋವು, ಡಸ್ಟ್ ಅಲರ್ಜಿ, ಮೈಗ್ರೇನು, ಶೀತ ಪ್ರತಿಯೊಂದಕ್ಕೂ ರಾಮಬಾಣ. ಬರೀ 1 ಡ್ರಾಪ್ ಕೈ ಉಜ್ಜಿ ಸ್ಮೆಲ್ ಮಾಡೋದು. ಆಮೇಲೆ ತಲೆನೋವು ಇದ್ದರೆ ತಲೆಗೆ ಹಣೆಗೆ ಹಚ್ಕೊಂಡ್ಬಿಟ್ರೆ ವಿದಿನ್ 5-10 ಮಿನಿಟ್ಸಲ್ಲಿ ನಿಮಗೆ ಪ್ರತಿಯೊಂದಕ್ಕೂ ತಲೆನೋವು ಕಡಿಮೆ ಆಗುತ್ತೆ. ಇದರಲ್ಲಿ ಸುಮಾರು 107 ಗಿಡಮೂಲಿಕೆ ಇರ್ತಾವೆ ರೀ ಮೇಡಮ್. ಎಲ್ಲ ಹರ್ಬಲ್ಲಿಂದ ಮಾಡಿದ್ದು. ಯಾವುದೇ ಕೆಮಿಕಲ್ ಇರಲ್ಲ, ಯಾವುದೇ ರಿಯಾಕ್ಷನ್ ಆಗೋಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಇದರಿಂದ. ಮ್ಯಾನುಫ್ಯಾಕ್ಚರು ವೇದಗಿರಿ ಫಾರ್ಮಾಸ್ಯೂಟಿಕಲ್ ಅಂತ, ಹುಬ್ಬಳ್ಳಿಯಿಂದ ಬಂದಿರೋದು. ಇದು ಇನ್ನೊಂದು ಪ್ರಾಡಕ್ಟ್ ಮೇಡಮ್, ಮಹಾನಾರಾಯಣ ತೈಲ ಅಂತ. ನಿಮ್ಮದು ಹಳೆ ನೋವು ಏನಾದರೂ ಇದ್ದರೆ, ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಭುಜದ ನೋವು, ಬ್ಯಾಕ್ ಪೇನು, ಜಾಯಿಂಟ್ ಪೇನು, ಶೋಲ್ಡರ್ ಪೇನು ಎಲ್ಲ ಥರ ನೋವು ಹಚ್ಕೋಬೋದು. ಅಂತ 10 ವರ್ಷದ ನೀವು ಇದ್ದರೂ ವಿದಿನ್ 2-3 ದಿವಸದಲ್ಲೇ ನೋವು ಕಡಿಮೆ ಆಗುತ್ತೆ ಮೇಡಮ್. ಆಮೇಲೆ ಇನ್ನೊಂದಿದೆ, ಇದು ನೇತ್ರ ನಾಭಿ ತೈಲ ಅಂತ. ಇದನ್ನು ನಾಭಿ ಭಾಗದಲ್ಲಿ ಅಂದರೆ ಹೊಕ್ಕಳಿಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋದು. ಒಂದು 10 ನಿಮಿಷ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಇದು ಬಾಡಿ ಹೀಟನ್ನು ರಿಡ್ಯೂಸ್ ಮಾಡುತ್ತೆ. ಅಂಗಾಲು ಉರಿ, ಪಾದ ಉರಿ ಬರೋದಿಲ್ಲ, ತುಟಿ ಹೊಡೆಯೋದಿಲ್ಲ, ಹಿಂಬಡ ಹೊಡೆಯೋದಿಲ್ಲ, ಬೊಜ್ಜು ಕಡಿಮೆ ಆಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ, ಡೈಜೆಷನ್ ಕ್ಲಿಯರ್ ಆಗುತ್ತೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗಂಗಿಲ್ಲ. ಇದರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ. ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಬಂದುಬಿಟ್ಟು ದಂತ ಸುರಕ್ಷಾ ಅಂತ. ಇದೊಂದು ಪೌಡರು, ಹಲ್ಲು ನೋವಿಗೆ ಅದ್ಭುತ ಪರಿಹಾರ. ಒಂದು ಗ್ಲಾಸ್ ನೀರಿಗೆ ಒಂದೇ ಚಿಟಿಕೆ ಹಾಕಿ ಬಾಯಿ ಮುಕ್ಕಳಿಸ್ಬೇಕು. ಗುಳುಗುಳು ಗಾರ್ಗಲ್ ಮಾಡಿ ಉಗುಳೋದ್ರಿಂದ ಹಲ್ಲು ನೋವು, ಹೊಸಡು ನೋವು, ಹಲ್ಲ ರಕ್ತ ಬರೋದು, ಹಲ್ಲು ಜುಮ್ ಅನ್ನೋದು, ಹುಳುಕಲ್ಲು, ಹಲ್ಲು ಅಳಗಾಡೋದಿದ್ರೂ ಗಟ್ಟಿಯಾಗುತ್ತೆ, ಬಾಯಿ ಸ್ಮೆಲ್ ಬರೋದು, ಬಾಯಿ ಗುಳ್ಳೆಳೋದು, ಮೌತ್ ಅಲ್ಸರು, ಬಾಯಿ ಹುಣ್ಣು ಪ್ರತಿಯೊಂದಕ್ಕೂ ರಾಮಬಾಣ. ಬರೀ 2 ದಿವಸ ಒಂದೇ ಚಿಟಿಕೆ ನೀರೊಳಗೆ ಹಾಕಿ ಬಾಯಿ ಮುಕ್ಕಳಿಸ್ಬೇಕು, ಬಾಯಿ ಮುಕ್ಕಳಿಸಿ ಉಗುಳಬೇಕು. ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಇದೆ ಮೇಡಮ್, ಇದು ಆ್ಯಂಟಿ ಡಯಾಬಿಟಿಕ್ ಪೌಡರ್ ಅಂತ. ಶುಗರ್ ಇದ್ದವ್ರಿಗೆ, ಶುಗರ್ 300 ಇರಲಿ, 400 ಇರಲಿ, 500 ಇರಲಿ, ವಿದಿನ್ 1 ಮಂತಲ್ಲಿ ಶುಗರ್ ನಾರ್ಮಲ್ ಬರುತ್ತೆ ಮೇಡಮ್. ಇದರೊಳಗೆ ಅಶ್ವಗಂಧ, ಶತಾವರಿ, ನೀಮು, ಕರೇಲ, ಜಾಮೂನ್ ಬೀಜ, ಮಧುನಾಶಿನಿ, ನೆಗ್ಲಿ ಮುಳ್ಳು ಆ ಥರ ಸುಮಾರು ಗಿಡಮೂಲಿಕೆಯಿಂದ ಮಾಡಿದ್ದು
ಒಂದು ಗ್ಲಾಸ್ ನೀರಿಗೆ 1 ಸ್ಪೂನ್ ಹಾಕ್ಕೊಂಡು ಕುಡಿಬೇಕು ಡೈಲಿ ಮುಂಜಾನೆ ಖಾಲಿ ಹೊಟ್ಟೆಲಿ. ನೀವು ಒಂದು 15-20 ನಿಮಿಷ ಬಿಟ್ಟು ಟಿಫಿನ್ ಮಾಡ್ಬೋದು, ಟೀ ಕಾಫಿ ಕುಡಿಬೋದು. ಅದ್ಭುತ ಪರಿಹಾರ ಇದೆ ನೋಡಿರಿ ಎಲ್ಲದಕ್ಕೂ. ಇದು ಏನಾದರೂ ಪ್ರಾಡಕ್ಟು ನಿಮಗೆ ಬೇಕಾದರೆ ನಾವು ನಂಬರ್ ಹೇಳ್ತೇನೆ, ಆದರೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಕೊರಿಯರ್ ಮಾಡಿ ಕಳಿಸ್ತೇವೆ ನಾವು. 9480725428 ಆಮೇಲೆ 8390 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಕೆಲವೊಂದು ಪೌಡರ್ ಐಟಮು, ಅಶ್ವಗಂಧ, ಶತಾವರಿ, ಬೀಟ್ರೂಟು ಮತ್ತು ದಾಸವಾಳದ್ದು, ಇದನ್ನು ತಲೆಗೆ ಹಾಕೋಬೋದು. ಇದು ತಲೆ ಕೂದಲಿಕ್ಕೆ ಭಾಳ ಒಳ್ಳೆಯದು. ಆಮೇಲೆ ಇನ್ನೊಂದಿದೆ ರೀಟಾ ಪೌಡರ್ ಅಂತ, ಇದು ತಲೆ ತೊಳ್ಕೊಳ್ಳಿಕ್ಕೆ ಉಪಯೋಗ ಮಾಡ್ತಾರೆ. ಇದು ಓನ್ಲಿ ರೀಟಾ, ಇದು ಇನ್ನೊಂದು ಪೌಡರ್ ಇದೆ ಮೇಡಮ್, ನಮ್ಮದು ಹರ್ಬಲ್ ಶಿಕಾಕಾಯಿ ಅಂತ. ಇದ್ರೊಳಗೆ ಸುಮಾರು ಒಂದು 8 ಐಟಮ್ ಇರ್ತಾವೆ. ಶಿಕಾಕಾಯಿ, ದಾಸವಾಳ, ಅಂಟ್ವಾಳಕಾಯಿ, ಮೆಂತೆ, ಆ ಥರ ಸುಮಾರು ಪ್ರಾಡಕ್ಟ್ ಇದೆ. ಹೇರ್ ವಾಶ್ ಮಾಡ್ಕೊಳ್ಳಿಕ್ಕೆ ನಂಬರ್ 1 ಪ್ರಾಡಕ್ಟು. 1 ಸ್ಪೂನು ನೀರಲ್ಲಿ ಹಾಕಿ ತಲೆ ಸ್ನಾನ ಮಾಡಬೇಕಾದ್ರೆ ಹಚ್ಕೋಬೋದು. ನ್ಯಾಚುರಲ್ಲು, ಯಾವುದೇ ಕೆಮಿಕಲ್ ಇರೋಲ್ಲ. ಆಮೇಲೆ ಇದು ಒಂದು ಶ್ರೀ ತುಳಸಿ ಅಂತ ಒಂದು ತುಳಸಿ ಡ್ರಾಪ್ಸ್ ಇದೆ. ಇದನ್ನು ಯಾವುದೇ ಥರ ಅಲರ್ಜಿಕ್ ಪ್ರಾಬ್ಲಮ್ ಬರೋಲ್ಲ. ಇದನ್ನು 1 ಗ್ಲಾಸ್ ನೀರಿಗೆ 1-2 ಡ್ರಾಪ್ ಹಾಕ್ಕೊಂಡು ಕುಡಿಬೇಕು. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಯಾರಾದರೂ ಕುಡಿಬೋದು. ಯಾವುದೇ ಅಲರ್ಜಿಕ್ ಪ್ರಾಬ್ಲಮ್ಮು, ಕಫ, ಕೆಮ್ಮು, ನೆಗಡಿ ಇಂಥರ ಯಾವುದು ಬರೋಲ್ಲ. ಅದೇ ರೀತಿ ಶ್ರೀ ಹಳದಿ ಅಂತ, ಇದು ಹಸಿ ಅರಿಶಿನದ್ದು ಎಕ್ಸ್ಟ್ರಾಕ್ಟು ವಿತ್ ಕೇಸರ್ ಇರುತ್ತೆ. ಇದರಲ್ಲಿ ಕರ್ಕುಮಿನ್ ಅಂತ ಒಂದು ಮೆಡಿಸಿನ್ ಇರುತ್ತೆ ಇದರಲ್ಲಿ. ಇದು ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚಿಗೆ ಆಗುತ್ತೆ ಮನುಷ್ಯನಿಗೆ. ಆಮೇಲೆ ಬೊಜ್ಜು ಕಡಿಮೆ ಆಗುತ್ತೆ. ಕಫ, ಕೆಮ್ಮು, ನೆಗಡಿ ಆ ಥರ ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಇದನ್ನು ಮಕ್ಕಳಿಗಾಗಲಿ ದೊಡ್ಡವರಾಗಲಿ 1 ಗ್ಲಾಸ್ ಹಾಲಿಗೆ 3-4 ಡ್ರಾಪ್ ಹಾಕ್ಕೊಂಡು ಕುಡಿಬೋದು, ಇಲ್ಲ ಉಗುರು ಬೆಚ್ಚಗೆ ನೀರಲ್ಲಿ ಹಾಕ್ಕೊಂಡು ಕುಡಿಬೋದು.